ಎಲ್ಲರಿಗೂ ನಮಸ್ಕಾರ. ಭಾರತೀಯ ಪಶುಪಾಲನಾ ನಿಗಮದಲ್ಲಿ 12,000ಕ್ಕೂ ಅಧಿಕ ಹುದ್ದೆಗಳನ್ನು ಆಹ್ವಾನಿಸಿದ್ದಾರೆ. ಇದರ ಒಂದು ಡೀಟೇಲನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿಭಾಗ ನೋಡೋದಾದರೆ ವಿಪಣನ್ ವಿಭಾಗ ಅಂದರೆ ಪಶುಪಾಲನೆ ವಿಭಾಗದಲ್ಲಿ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಅಪ್ಲಿಕೇಶನ್ಗೆ ನೀವು ಆಲ್ ಇಂಡಿಯಾದಿಂದ ಯಾರು ಬೇಕಾದರೂ ಅಪ್ಲೈ ಮಾಡಬಹುದು. ಪೋಸ್ಟ್ ಹೆಸರು ನೋಡೋದಾದರೆ ಮುಖ್ಯ ಪರಿಯೋಜನಾ ಅಧಿಕಾರಿ. ಇದಕ್ಕೆ ಎಷ್ಟು ಸ್ಯಾಲ್ರಿ ಅಂದರೆ 75,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಜಿಲ್ಲಾ ವಿಸ್ತಾರ್ ಅಧಿಕಾರಿ 50,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ತಹಸೀಲ್ ವಿಕಾಸ್ ಅಧಿಕಾರಿ 40,000 ಸ್ಯಾಲ್ರಿ ಇರುತ್ತೆ. ಪಂಚಾಯತ್ ಪಶು ಸೇವಕ್ ಇದಕ್ಕೆ 28,500 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಈಗ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದರೆ ಮುಖ್ಯ ಪರಿಯೋಜನಾ ಅಧಿಕಾರಿ ಇದಕ್ಕೆ ಯಾವ ಒಂದು ಕ್ವಾಲಿಫಿಕೇಶನ್ ಬೇಕು ಅಂತಂದರೆ ಯಾವುದೇ ಮಾನ್ಯತೆ ಪಡೆದಿರತಕ್ಕಂಥ ವಿಶ್ವವಿದ್ಯಾಲಯದಿಂದ MVSC ಅಥವಾ MBA ಅಥವಾ CS ಅಥವಾ CA ಅಥವಾ MTech ಅಥವಾ MSc ನೀವು ಕಂಪ್ಲೀಟ್ ಮಾಡಿದರೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಜಿಲ್ಲಾ ವಿಸ್ತಾರ ಅಧಿಕಾರಿ ಈ ಒಂದು ಹುದ್ದೆಗೆ ನೀವು PG ಕಂಪ್ಲೀಟ್ ಮಾಡಿದರೆ ನೀವು ಅಪ್ಲೈ ಮಾಡಬಹುದು. ಯಾವುದೇ ವಿಷಯ ಇದ್ರೂ ನಡೆಯುತ್ತೆ. ನೆಕ್ಸ್ಟ್ ತಹಸೀಲ್ ವಿಕಾಸ್ ಅಧಿಕಾರಿ ಈ ಒಂದು ಹುದ್ದೆಗೆ ನೀವು 12ನೇ ತರಗತಿ ಪಾಸ್ ಆಗಿದ್ರೂ ಕೂಡ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಪಂಚಾಯತ್ ಪಶು ಸೇವಕ್ ಈ ಒಂದು ಹುದ್ದೆಗೆ 10th ಕಂಪ್ಲೀಟ್ ಆಗಿರ್ತಕ್ಕಂಥ ಎಲ್ಲರೂ ನೀವು ಅಪ್ಲೈ ಮಾಡಬಹುದು. ಏಜ್ ಲಿಮಿಟ್ ನೋಡೋದಾದರೆ ಮುಖ್ಯ ಪರಿಯೋಜನಾ ಅಧಿಕಾರಿ ಈ ಒಂದು ಹುದ್ದೆಗೆ ಕನಿಷ್ಠ 40 ವರ್ಷ ವಯಸ್ಸಿರಬೇಕು ಅಥವಾ ಗರಿಷ್ಠ 65 ವರ್ಷ. ನೆಕ್ಸ್ಟ್ ಜಿಲ್ಲಾ ವಿಸ್ತಾರ ಅಧಿಕಾರಿ ಈ ಒಂದು ಹುದ್ದೆಗೆ 25 ವರ್ಷ ಕನಿಷ್ಠ ವಯಸ್ಸಿರಬೇಕು. ನೆಕ್ಸ್ಟ್ 40 ವರ್ಷ ಗರಿಷ್ಠ ವಯಸ್ಸಿರಬೇಕು. ನೆಕ್ಸ್ಟ್ ತಹಸೀಲ್ ವಿಕಾಸ್ ಅಧಿಕಾರಿ ಈ ಒಂದು ಹುದ್ದೆಗೆ ಮಿನಿಮಮ್ 21 ವರ್ಷ ಕಂಪ್ಲೀಟ್ ಇರಬೇಕು. ಮ್ಯಾಕ್ಸಿಮಮ್ 40 ವರ್ಷ ಕ್ರಾಸ್ ಆಗಿರಬಾರ್ದು. ನೆಕ್ಸ್ಟ್ ಪಂಚಾಯತ್ ಪಶು ಸೇವಕ್ ಈ ಒಂದು ಹುದ್ದೆಗೆ 18 ವರ್ಷ ಇದ್ದರೆ ಅಪ್ಲೈ ಮಾಡಬಹುದು. 40 ವರ್ಷಕ್ಕಿಂತ ಜಾಸ್ತಿ ಏಜ್ ಕ್ರಾಸ್ ಆಗಿರಬಾರ್ದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡೋದಾದರೆ 11ನೇ ಮೇ 2025 ರಾತ್ರಿ 12 ತನಕ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ನೋಡಿರಿ, ಈ ಎಲ್ಲ ಫೀಸು ಎಲ್ಲ ವರ್ಗಕ್ಕೂ ಸೇಮ್ ಅಂದರೆ OBC SC ST ಎಕ್ಸ್ ಸರ್ವಿಸ್ ಮ್ಯಾನ್ ಏನೇ ಇದ್ದರೂ ನೀವು ಅಪ್ಲೈ ಮಾಡಲೇಬೇಕು. ಸೇಮ್ ಫೀಸ್ ಇರುತ್ತೆ, ಯಾರಿಗೂ ಬೇರೆ ಬೇರೆ ಫೀಸ್ ಇಲ್ಲ ಇಲ್ಲಿ. ನೋಡಿರಿ, ಮುಖ್ಯ ಪರಿಯೋಜನಾ ಅಧಿಕಾರಿ ಈ ಒಂದು ಹುದ್ದೆಗೆ 1534 ರೂಪಾಯಿ. ಅದೇ ರೀತಿ ಜಿಲ್ಲಾ ವಿಸ್ತಾರ ಅಧಿಕಾರಿ ಈ ಒಂದು ಹುದ್ದೆಗೆ 1,180 ರೂಪಾಯಿ. ತಹಸೀಲ್ ವಿಕಾಸ್ ಅಧಿಕಾರಿ ಈ ಒಂದು ಹುದ್ದೆಗೆ 944 ರೂಪಾಯಿ. ಪಂಚಾಯತ್ ಪಶು ಸೇವಕ್ ಈ ಒಂದು ಹುದ್ದೆಗೆ 708 ರೂಪಾಯಿ ಪ್ಲಸ್ 18% GST ಕೂಡ ಇರುತ್ತೆ. ನೋಡ್ರಿ, ಭಾರತೀಯ ಪಶುಪಾಲನಾ ನಿಗಮ ಇದು ಗೌರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥ ಒಂದು ಪ್ರೈವೇಟ್ ಕಂಪನಿ. ಓಕೆ, ನೋಡ್ರಿ, ಪದನಾಮ ಮುಖ್ಯ ಪರಿಯೋಜನಾ ಅಧಿಕಾರಿ ಅಂದರೆ ಇಲ್ಲಿ ಏನು ಕೆಲಸ ಮಾಡಬೇಕು ಅಂತಂದ್ರೆ ನೋಡ್ರಿ, ಇಲ್ಲಿ आपका दायित्व 10 जिलों का नियंत्रण एवं उन जिलों में बिक्री सुनिश्चित करना ಅಂದರೆ 10 ಜಿಲ್ಲೆಗಳ ಒಂದು ಕಂಟ್ರೋಲ್ ನಿಮ್ಮ ಕೈಲಿರುತ್ತೆ. ನೀವೇನು ಮಾಡಬೇಕು, ಅಲ್ಲಿಯ ಒಂದು ಕರೆಕ್ಟಾಗಿ ಎಲ್ಲ ಮಾರಾಟ ಆಗ್ತಾ ಇಲ್ಲ ಅಂತೇಳಿ ನೀವು ನೋಡ್ಕೋಬೇಕು. ಈಗ ನಮ್ಮ ಕರ್ನಾಟಕದಲ್ಲಿ KMF ಇದೆಯಲ್ಲ, ಆ ರೀತಿನೇ ಇದನ್ನು. ಓಕೆ, ನೋಡ್ರಿ, ನಿಮ್ಮ ಕೈಯಲ್ಲಿ 10 ಜಿಲ್ಲೆಗಳಿಂದ ಜಿಲ್ಲಾ ವಿಸ್ತಾರ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಅವ್ರ ಕೈಯಿಂದ ನೀವೇನು ಮಾಡಬೇಕು, 5 ಕೋಟಿ ಅಷ್ಟು ಮಾರಾಟ ಆಗೋ ಹಂಗೆ ನೀವು ನೋಡ್ಕೋಬೇಕು. ನಿಮ್ಮ ಒಂದು ಅಧಿಕಾರಿ ಏನಿರ್ತಾರೆ ಅಂತ ನೋಡೋದಾದ್ರೆ ಮುಖ್ಯ ಪರಿಯೋಜನಾ ಅಧಿಕಾರಿಗೆ ಅಧೀನ್ 10 ಜಿಲ್ಲಾ ವಿಸ್ತಾರ ಅಧಿಕಾರಿ ಹೋಂಗೆ ಅಂದರೆ ನಿಮ್ಮ ಕೈ ಕೆಳಗೆ ಜನ ಕೆಲಸ ಮಾಡ್ತಾರೆ ಅಂದರೆ 10 ಜಿಲ್ಲಾ ವಿಸ್ತಾರ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ನೆಕ್ಸ್ಟ್ ನಿಮ್ಮ ಸ್ಯಾಲ್ರಿ ನೋಡ್ರಿ, ತಿಂಗಳಿಗೆ 75,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ವರ್ಷಕ್ಕೆ ಏನಾಗುತ್ತೆ ಅಂದರೆ 10% ನಿಮ್ಮದು ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ರಿ, ಮಾಸಿಕ ಲಕ್ಷ್ಯ ಪ್ರಾಪ್ತಿ ಪರ್ 10,000 ರೂಪಾಯಿ ವಾಹನ ಭತ್ತಾ ನಿಗಮ್ ದ್ವಾರ अलग से दिए जाएंगे. ಅಂದರೆ ತಿಂಗಳಿಗೆ ಇಷ್ಟು ಅಂತ ಟಾರ್ಗೆಟ್ ಇರುತ್ತೆ. ಅದನ್ನು ನೀವು ಕಂಪ್ಲೀಟ್ ಮಾಡಿದರೆ ನಿಮ್ಗೆ ಏನು ಮಾಡುತ್ತೆ ಅಂದರೆ ನಿಗಮದ ಕಡೆಯಿಂದ 10,000 ರೂಪಾಯಿ ಹೆಚ್ಚಿಗೆ ಕೊಡ್ತಾರೆ. ಅಂದರೆ ವಾಹನ ಭತ್ತ ಅಂದರೆ ಹಿಂಗೆ ಟ್ರಾವೆಲ್ ಇರ್ತಲ್ಲ ಅದೆಲ್ಲ ಕೊಡ್ತಾರೆ. ಏನಾದರೂ ಕಂಪ್ಲೀಟ್ ಆಗಲಿಲ್ಲ ಅಂದರೆ ನಿಮಗದು ಕೊಡೋದಿಲ್ಲ ಅಂಥೇಳಿ. ನೆಕ್ಸ್ಟ್ ಜಿಲ್ಲಾ ವಿಸ್ತಾರ ಅಧಿಕಾರಿ ಈ ಒಂದು ಹುದ್ದೆ ಬಗ್ಗೆ ನೋಡ್ರಿ, ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ತಿಂಗಳಿಗೆ 50 ಲಕ್ಷ ಅಷ್ಟು ನೀವು ಮಾರಾಟ ಆಗೋ ಹಂಗೆ ನೋಡ್ಕೋಬೇಕು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ, ಅವ್ರ ಕಡೆಯಿಂದ ನೀವು ಮಾಡಿಸ್ಬೇಕಿದೆಲ್ಲನೂ. ನೆಕ್ಸ್ಟ್ ನಿಮಗೇನು ಅಧಿಕಾರ ಇದೆ ಅಂತ ನೋಡ್ರಿ, ಇಲ್ಲಿ ಹುದ್ದೆಯಿಂದ ನೋಡ್ರಿ, ಜಿಲ್ಲಾ ವಿಸ್ತಾರ ಅಧಿಕಾರಿಗೆ ಅಧೀನ್ 5 ತಹಸೀಲ್ ವಿಕಾಸ್ ಅಧಿಕಾರಿ ಹೋಂಗೆ ಅಂದರೆ ನಿಮ್ಮ ಕೈ ಕೆಳಗೆ 5 ತಹಸೀಲ್ ವಿಕಾಸ್ ಅಧಿಕಾರಿಗಳು ಕೆಲಸ ಮಾಡ್ತಿರ್ತಾರೆ. ಓಕೆ, ನಿಮ್ಗೇನು ಲಾಭ ಇದೆ ಅಂತ ನೋಡ್ರಿ, ಇಲ್ಲಿ ಲಕ್ಷಾನುಸಾರ ಆಪ್ಕಾ ಮಾಸಿಕ ವೇತನ. ಲಕ್ಷಾನುಸಾರ ಅಂದರೆ ನೀವು ಅವ್ರು ಏನು ಟಾರ್ಗೆಟ್ ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ನೀವು ಅಚೀವ್ ಮಾಡಿದರೆ ನಿಮಗೆ ತಿಂಗಳಿಗೆ 50,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಪ್ರತಿ ವರ್ಷ ಮಾಸಿಕ ವೇತನ ಮೇ 10% ಬಡೋತ್ರಿ ಕಿ ಜಾಯೇಗಿ ಅಂದರೆ ನಿಮಗೆ ಪ್ರತಿ ವರ್ಷ ಅಂದರೆ ಏನಾಗುತ್ತೆ 10% ಇನ್ಕ್ರಿಮೆಂಟ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ನೋಡ್ರಿ, ಮಾಸಿಕ ಲಕ್ಷ್ಯಕ್ಕೆ ಪ್ರಾಪ್ತಿ ಪರ್ 5,000 ರೂಪಾಯಿ ವಾಹನ ಭತ್ತ ಅಂದರೆ ನೀವು ತಿಂಗಳಿಗೆ ಏನು ಟಾರ್ಗೆಟ್ ಕೊಟ್ಟಿರ್ತಾರಲ್ಲ 50 ಲಕ್ಷ ನೀವು ಏನಾರು ಮಾರಾಟ ಮಾಡಿದರೆ ನಿಮಗೆ ತಿಂಗಳಿಗೆ 5,000 ರೂಪಾಯಿ ವಾಹನ ಭತ್ತೆಯನ್ನು ಕೊಡ್ತಾರೆ ಅವರು. ಏನಾದರೂ ನೀವು ಟಾರ್ಗೆಟ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮಗೆ ಕೊಡೋದಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ತಹಸೀಲ್ ವಿಕಾಸ್ ಅಧಿಕಾರಿ ಈ ಒಂದು ಪೋಸ್ಟ್ ಬಗ್ಗೆ ನೋಡೋದಾದರೆ
नेक्स्ट, सभी 5 ग्राम पंचायतों के डीलर एवं पशु सेवक के माध्यम से निगम की दी गई उत्पाद सूची के अनुसार उत्पादों की लक्ष्यानुसार ಮಾಸಿಕ 10 लाख ರೂಪಾಯಿಯಂಕಿ ಬಿಕ್ರಿ ಸುನಿಶ್ಚಿತ करना। ನೀವೇನು ಮಾಡಬೇಕು, ತಹಸೀಲ್ ಅಧಿಕಾರಿಯಾಗಿದ್ದರೆ ನೀವು ತಿಂಗಳಿಗೆ 10 ಲಕ್ಷ ಮಾರಾಟ ಆಗೋ ಹಂಗೆ ನೋಡ್ಕೋಬೇಕು। ನಿಮ್ಮ ಸ್ಯಾಲ್ರಿ ನೋಡ್ರಿ, ತಿಂಗಳಿಗೆ 40,000 ರೂಪಾಯಿ ಸ್ಯಾಲ್ರಿ ಇರುತ್ತೆ, ವರ್ಷಕ್ಕೆ 10% ನಿಮಗೆ ಇನ್ಕ್ರಿಮೆಂಟ್ ಇರುತ್ತೆ। ನೀವು ಏನಾದರೂ ಲಕ್ಷ್ಯವನ್ನು ಪೂರ್ಣ ಮಾಡಿದರೆ, ತಿಂಗಳಿಗೆ 10 ಲಕ್ಷ ಅಷ್ಟು ನೀವು ಮಾರಾಟ ಮಾಡಿದರೆ ನಿಮಗೇನಾಗುತ್ತೆ ಅಂತಂದರೆ 4,000 ರೂಪಾಯಿ ನಿಮಗೆ ವಾಹನ ಭತ್ಯೆಯನ್ನು ಕೂಡ ಕೊಡ್ತಾರೆ। ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮಗೆ ಕೊಡೋದಿಲ್ಲ। ಪಂಚಾಯತ್ ಪಶು ಸೇವಕ ಹುದ್ದೆಗೆ ನೀವು ಅಪ್ಲೈ ಮಾಡೋರು ತಿಂಗಳಿಗೆ ನೀವು 2 ಲಕ್ಷ ರೂಪಾಯಿ ಅಷ್ಟು ಮಾರಾಟ ಆಗುವಂಗೆ ನೋಡ್ಕೋಬೇಕು ನೀವು। ನೋಡಿರಿ, ನಿಮಗೆ ತಿಂಗಳಿಗೆ 28,500 ರೂಪಾಯಿ ಸ್ಯಾಲ್ರಿ ಇರುತ್ತೆ, ವರ್ಷಕ್ಕೆ 10% ನಿಮಗೆ ಇನ್ಕ್ರಿಮೆಂಟ್ ಕೂಡ ಇರುತ್ತೆ। ನೀವೇನಾದರೂ ಟಾರ್ಗೆಟನ್ನು ನೀವು ಪೂರಾ ಮಾಡಿದರೆ ಅಂದರೆ ಒಂದು ತಿಂಗಳಿಗೆ 2 ಲಕ್ಷ ರೂಪಾಯಿ ಅಷ್ಟು ನೀವು ಮಾರಾಟ ಮಾಡಿದರೆ ನಿಮಗೆ 3,000 ರೂಪಾಯಿ ಅಷ್ಟು ನಿಮಗೆ ವಾಹನ ಭತ್ಯೆಯನ್ನು ಕೂಡ ಕೊಡ್ತಾರೆ। ಈಗ ನೋಡಿರಿ, ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಇದಾವೆ ಅಂತಂದರೆ 3 ಚೀಫ್ ಪ್ರಾಜೆಕ್ಟ್ ಆಫೀಸರ್, ಏನು ಫಸ್ಟ್ ಇತ್ತಲ್ಲ ಮುಖ್ಯ ಪರಿಯೋಜನಾ ಅಧಿಕಾರಿ, ಅದಕ್ಕೆ ಎಷ್ಟಿದೆ ಟೋಟಲ್ 3 ಪೋಸ್ಟ್ ಇದಾವೆ। ನೆಕ್ಸ್ಟ್ ಜಿಲ್ಲಾ ವಿಸ್ತಾರ ಅಧಿಕಾರಿ, ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್, ಇದು ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಇದಾವೆ ಅಂದರೆ 30 ಪೋಸ್ಟ್ ಇದಾವೆ। ನೆಕ್ಸ್ಟ್ ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್, ಇದು ಎಷ್ಟು ಪೋಸ್ಟ್ ಇದಾವೆ ನಮ್ಮ ಕರ್ನಾಟಕಕ್ಕೆ ಅಂದರೆ 122 ಪೋಸ್ಟ್। ಪಂಚಾಯತ್ ಪಶು ಸೇವಕ್, ಇದಕ್ಕೆ ಟೋಟಲ್ 535 ಪೋಸ್ಟ್ಗಳು ನಮ್ಮ ಕರ್ನಾಟಕದಲ್ಲಿ ಪ್ರೆಸೆಂಟ್ ಖಾಲಿ ಇದ್ದಾವೆ। ನೆಕ್ಸ್ಟ್ ಸಿಲೆಬಸ್ ಸ್ಕೀಮ್ ಆ್ಯಂಡ್ ಪ್ಯಾಟರ್ನ್, ಅಂದರೆ ಸಿಲೆಬಸ್ ಬಗ್ಗೆ ನೋಡಿದ್ರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 50, ಪ್ಯಾಟರ್ನ್ ಆಫ್ ಕ್ವಶನ್ಸ್ ಆಬ್ಜೆಕ್ಟಿವ್ ಟೈಪ್ ಅಂದರೆ 50 ಕ್ವಶನ್ಸ್ ಇರ್ತವೆ, ಆಬ್ಜೆಕ್ಟಿವ್ ಟೈಪ್ ಇರ್ತವೆ ನಿಮಗೆ ಕ್ವಶನ್ಸ್, 30 ನಿಮಿಷ ನಿಮಗೆ ಟೈಮ್ ಇರುತ್ತೆ। ನೆಕ್ಸ್ಟ್ ನಿಮ್ಗೆ ರಿಪೋರ್ಟಿಂಗ್ ಟೈಮ್ ಅಂದರೆ 15 ನಿಮಿಷ, ನಿಮಗೆ 2 ದಿನಕ್ಕಿಂತ ಮೊದಲೇ ಏನು ಮಾಡಿರ್ತಾರೆ, ನಿಮಗೆ ಲಿಂಕನ್ನು ಕಳಿಸಿರ್ತಾರೆ। 15 ನಿಮಿಷಕ್ಕಿಂತ ಮೊದಲೇ ಏನಾಗಿರುತ್ತೆ, ನಿಮಗೆ ರಿಪೋರ್ಟಿಂಗ್ ಟೈಮ್ ಅಂತೇಳಿ ನಿಮಗೆ ಲಿಂಕನ್ನು ಆಕ್ಟಿವೇಟ್ ಮಾಡಿರ್ತಾರೆ, ಅವಾಗ ನೀವು ಜಾಯ್ನ್ ಆಗಬೇಕು। ನೆಕ್ಸ್ಟ್ ಎವ್ರಿ ಕ್ವಶನ್ ಈಸ್ 1 ಮಾರ್ಕ್ಸ್, ಅಂದರೆ 1 ಮಾರ್ಕ್ಸಿಗೆ 1 ಕ್ವಶನ್, ನೋ ನೆಗೆಟಿವ್ ಮಾರ್ಕಿಂಗ್ ಆನ್ ರಾಂಗ್ ಆನ್ಸರ್, ನೀವು ರಾಂಗ್ ಆನ್ಸರ್ ಮಾಡಿದರೆ ಯಾವುದೇ ನೆಗೆಟಿವ್ ಮಾರ್ಕ್ ಇರೋದಿಲ್ಲ। ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಆರ್ ಪಾಸಿಂಗ್ ಮಾರ್ಕ್ಸ್ ಇಸ್ 50%, ನೋಡಿರಿ 50 ಕ್ವಶನ್ ಅಂದರೆ ಇದು ಅರ್ಧ ಅಂದರೆ 25 ನೀವು ತೊಗೊಂಡ್ರೆ ಪಾಸ್ ಆಗಿಬಿಡ್ತೀರಿ। ಓಕೆ, ಏನು ಭಾಳ ಟಫ್ ಇರೋದಿಲ್ಲ, ಆದರೆ ಇಲ್ಲಿ ನೋಡ್ರಿ ಇದು ಎಕ್ಸಾಮ್ ಮೊಬೈಲಲ್ಲೇ ಇರುತ್ತೆ, ಸ್ವಲ್ಪ ಕರೆಕ್ಟಾಗಿ ನೀವು ಹಾಕಬೇಕು ಮೊಬೈಲಲ್ಲೇ ಇರೋದ್ರಿಂದ। ನೆಕ್ಸ್ಟ್ ನೋಡ್ರಿ, ಇಲ್ಲೆಲ್ಲ ಯಾವ ರೀತಿ ಅವರು ಎಲ್ಲ ಲಿಂಕ್ ಕಳಿಸ್ತಾರೆ ಅಂತೆಲ್ಲ ಇಲ್ಲಿ ಪ್ರೊಸೀಜರನ್ನು ಕೊಟ್ಟಿದ್ದಾರೆ। ಒಂದ್ಸಲ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊರಿ, ಚೆಕ್ ಮಾಡ್ಕೊಳ್ಳೋದೇ ಅಪ್ಲಿಕೇಶನ್ ಹಾಕಿ ಆಮೇಲೆ ಸಫರ್ ಆಗಬಾರ್ದು ಅಂತ ನಾನು ಇದು ಹೇಳ್ತಾ ಇದ್ದೀನಿ। ನೋಡಿರಿ, ಸಬ್ಜೆಕ್ಟ್ ಯಾವ್ಯಾವ ಇರ್ತವೆ ಎಕ್ಸಾಮಿಗೆ ಅಂತಂದರೆ ಹಿಂದಿ 8 ಮಾರ್ಕ್ಸ್ ಇರುತ್ತೆ, ಕ್ವಶನ್ಸ್ 8 ಅಂದರೆ 8 ಮಾರ್ಕ್ಸ್। ನೆಕ್ಸ್ಟ್ ಇಂಗ್ಲೀಷು 8 ಮಾರ್ಕ್ಸಿಗೆ, ಮ್ಯಾಥಮೆಟಿಕ್ಸ್ನು 8 ಮಾರ್ಕ್ಸ್, ರೀಸನಿಂಗ್ ಎಬಿಲಿಟಿನೂ 8 ಮಾರ್ಕ್ಸ್, ಡೈಲಿ ಸೈನ್ಸ್ನು ಕೂಡ 8 ಮಾರ್ಕ್ಸ್, ಬೇಸಿಕ್ಸ್ ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್ ಇದು 10 ಮಾರ್ಕ್ಸ್ ಇರುತ್ತೆ। ಟೋಟಲ್ 50 ಕ್ವಶನ್, 50 ಮಾರ್ಕ್ಸಿಗೆ 30 ನಿಮಿಷದಲ್ಲಿ ನೀವು ಎಕ್ಸಾಮನ್ನು ಬರೀಬೇಕು। ನೋಡಿ, ಹಿಂದಿ ಒಳಗೆ ಏನೇನು ಕೇಳ್ತಾರೆ ಅಂತಂದರೆ अलंकार परिचय, विलोम शब्द, मुहावरे, समास, शुद्ध वर्तनी, वाक्यांश के लिए एक शब्द, ಇವೆಲ್ಲ ನಿಮಗೆ ಕೇಳ್ತಾರೆ। ನೆಕ್ಸ್ಟ್ ಇಂಗ್ಲೀಷಲ್ಲಿ ಆ್ಯಂಟೋನಿಮ್ಸ್, ಸಿನೋನಿಮ್ಸ್, ಸೆಂಟೆನ್ಸ್ ಕಂಪ್ಲೀಷನ್ ಇದ್ರ ಬಗ್ಗೆ ಇರುತ್ತೆ। ನೋಡಿರಿ, ಮ್ಯಾಥಮೆಟಿಕ್ಸಲ್ಲಿ ಸಿಂಪ್ಲಿಫಿಕೇಶನ್, ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಪರ್ಸೆಂಟೇಜ್, ಟೈಮ್ ಆ್ಯಂಡ್ ವರ್ಕ್, ಎವರೇಜ್ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರ್ತವೆ। ನೆಕ್ಸ್ಟ್ ರೀಸನಿಂಗ್ ಎಬಿಲಿಟಿಯಲ್ಲಿ ಡೈರೆಕ್ಷನ್ಸ್, ಕ್ಯಾಲೆಂಡರ್, ಕೋಡಿಂಗ್, ಡಿಕೋಡಿಂಗ್, ಅನಾಲಜಿ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ। ನೆಕ್ಸ್ಟ್ ಡೈಲಿ ಸೈನ್ಸಲ್ಲಿ ಟಾಪಿಕ್ ನೋಡ್ರಿ, ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ಕೆಮಿಕಲ್ ಕಾಂಪೌಂಡ್ಸ್, ಪೀರಿಯಾಡಿಕ್ ಟೇಬಲ್, ಆರ್ಗ್ಯಾನಿಸಮ್ಸ್ ಇನ್ ದ ಬಿಗಿನಿಂಗ್, ಬಯಾಲಜಿ ಇದರಲ್ಲಿ ಬೇಸಿಕ್ಸ್ ಅನ್ನು ಕೇಳ್ತಾರೆ। ಪ್ಲಾಂಟ್ಸ್ ಆ್ಯಂಡ್ ದೇರ್ ಸ್ಟ್ರಕ್ಚರ್, ಎಪಿಡರ್ಮಲ್ ಸೆಲ್ಸ್, ಇಂಪಾರ್ಟೆಂಟ್ ಎಲಿಮೆಂಟ್ಸ್, ಬ್ರಾಂಚಸ್ ಆಫ್ ಸೈನ್ಸ್ ಇದರಲ್ಲಿ ಬೇಸಿಕ್ ಕೇಳ್ತಾರೆ। ನೆಕ್ಸ್ಟ್ ಕಂಪ್ಯೂಟರಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾರೆ ಅಂದರೆ ನೆಟ್ವರ್ಕ್ ಟೆಕ್ನಾಲಜಿ, ವರ್ಲ್ಡ್ ವೈಡ್ ವೆಬ್, ಹಾರ್ಡ್ವೇರ್, MS ಆಫೀಸ್, ಸಾಫ್ಟ್ವೇರ್, ಇಂಟರ್ನೆಟ್ ಟೆಕ್ನಾಲಜಿ, ಫಂಕ್ಷನ್ಸ್ ಆಫ್ ಕೀಬೋರ್ಡ್, ಇಷ್ಟು ಈ ಒಂದು ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ ಇತ್ತು। ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ। ಥ್ಯಾಂಕ್ ಯು।